ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಿಗೆ ಸರ್ಕಾರದಿಂದ ಹೊಸ ಯೋಜನೆ ಅನ್ನಭಾಗ್ಯ ಯೋಜನೆ ಅಡಿ ಈ ಯೋಜನೆಯ ಲಾಭ ಪಡಿಬಹುದು. ಈ ಯೋಜನೆಯ ಲಾಭವನ್ನ ಎಲ್ಲರೂ ಪಡಿಬಹುದಾ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇದ್ರ ಜೊತೆಗೆ ರೇಷನ್ ಕಾರ್ಡ್ ಕೂಡ ಬದಲಾವಣೆ ಆಗ್ತಾ ಇದೆ. ಮತ್ತೊಂದು ವೈರಲ್ ಸುದ್ದಿ ಏನಪ್ಪಾ ಅಂತಂದ್ರೆ, BPL ಕಾರ್ಡ್ ಹೊಂದಿದಂತ ಫಲಾನುಭವಿಗಳಿಗೆ ಇನ್ಮುಂದೆ ರೇಷನ್ ಸಿಗೋದಿಲ್ಲ, ಪಡಿತರ ಸಿಗೋದಿಲ್ಲ, ಅಕ್ಕಿ ಸಿಗೋದಿಲ್ಲ. ಯಾಕೆ ಏನು ಅಂತ ಹೇಳಿ ಈ 3 ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಯೋಕ್ಕೂ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ಮೊದಲನೇ ಅಪ್ಡೇಟ್ ಪ್ರಕಾರ ಮಾಹಿತಿ ಏನನ್ನೋದು ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರದಿಂದ ಬಂತು ಅನ್ನಭಾಗ್ಯ ಸುವಿಧಾ ಯೋಜನೆ. ಈ ಯೋಜನೆಯ ಲಾಭ ಅನ್ನಭಾಗ್ಯ ಯೋಜನೆ ಅಡಿ ನಿಮ್ಗೆ ಸಿಗುತ್ತೆ. ಇದೇನು ಹೊಸ ಯೋಜನೆ, ಇದರ ಲಾಭ ಹೇಗೆ ಪಡೆಯೋದು ಅಂದ್ರೆ, ರಾಜ್ಯಾದ್ಯಂತ ಪಡಿತರ ಅಂಗಡಿಗಳ ಮುಂದೆ ಸಾಲಾಗಿ ನಿಂತಿರೋ ಸಾರ್ವಜನಿಕರ ಮಧ್ಯದಲ್ಲಿ, ಅದರಲ್ಲೂ ವೃದ್ಧರು ಅಥವಾ ವಯಸ್ಸಾದವರು, ಅಜ್ಜಿಯರು ಅವರಿಗೆ ಸಾಲಲ್ಲಿ ನಿಂತು ಪಡಿತರವನ್ನು ಪಡೆಯಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅನಾರೋಗ್ಯ ಅಥವಾ ಅವರಿಗೆ ವಯಸ್ಸಾದ ನಂತರ ನಿಂತ್ಕೊಳ್ಳಿಕ್ಕೆ ಅಥವಾ ಕಾಯಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಇರ್ಬೋದು, ಅಥವಾ ಅವರ ಒಂದು ವಯಸ್ಸಾದ ವೃದ್ಧರ ಬೆರಳಚ್ಚುಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇರೋದಿಲ್ಲ. ಅದು ಕೂಡ OTP ಮುಖಾಂತರ ಇವಾಗ ರೇಷನ್ ಕೊಡ್ತಾ ಇಲ್ಲ. ಸೊ ಇದರಿಂದಾಗಿ ಒಂದು ವೇಳೆ ರೇಷನ್ ಅಂಗಡಿಯಲ್ಲಿ ರೇಷನ್ ಖಾಲಿ ಆದರೂ ಕೂಡ ವಯಸ್ಸಾದ ಅಜ್ಜಿಯರು ಬರೀ ಕೈಯಲ್ಲಿ ಮನೆಗೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ವೃದ್ಧರ ಮನೆಗೆ ಹೋಗಿ ಅಕ್ಕಿ ಕೊಡೋ ಯೋಜನೆ ಇದು ಅನ್ನ ಸುವಿಧಾ ಯೋಜನೆ. ಇದರಿಂದಾಗಿ ಅವರ ಶ್ರಮ ಕಡಿಮೆ ಆಗುತ್ತೆ, ಯಾಕೆಂದ್ರೆ ಸರ್ವರ್ ಸಮಸ್ಯೆ ಅಥವಾ ಕಾಯೋ ಸಮಸ್ಯೆ ಇರೋದಿಲ್ಲ. ಇನ್ನ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ರೇಷನ್ ಕಾರ್ಡು ಅಂದ್ರೆ BPL ರೇಷನ್ ಕಾರ್ಡ್ ಕೂಡ ಇವಾಗ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದು ಯಾವ ತರ ಬದಲಾವಣೆ ಆಗುತ್ತೆ ಅಂತಂದ್ರೆ, ನಿಮ್ಗೆ ಗೊತ್ತಿರುತ್ತೆ, ಆಧಾರ್ ಕಾರ್ಡ್ ಅಥವಾ DL ATM ಕಾರ್ಡ್ ತರ ರೇಷನ್ ಕಾರ್ಡ್ ಕೂಡ ಸ್ಮಾರ್ಟ್ ಕಾರ್ಡ್ ಆಗಿ ಬದಲಾಗುತ್ತೆ. ಮುಂದಿನ ತಿಂಗಳುಗಳಿಂದ ಇದು ಕೂಡ ಜಾರಿ ಬರುವ ಸಾಧ್ಯತೆಗಳಿದೆ. ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇದು ಖುಷಿ ತರೋ ವಿಚಾರ ಆಗಿರ್ಬೋದು ಅಥವಾ ದುಃಖ ತರೋ ವಿಚಾರ ಆಗಿರ್ಬೋದು. ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತಪ್ಪದೇ ಕಮೆಂಟ್ ಅನ್ನ ಮಾಡಬೇಕಾಗತ್ತೆ. ಈ ಮೂರನೇ ಅಪ್ಡೇಟ್ ಬಗ್ಗೆ ಏನನ್ನೋದನ್ನ ತಿಳಿಯೋಣ. ಇನ್ನು ಮುಂದೆ BPL ಕಾರ್ಡ್ ಹೊಂದಿರುವಂತ ಫಲಾನುಭವಿಗಳಿಗೆ ಇನ್ನು ಮುಂದೆ ಪಡಿತರ ಸಿಗೋದಿಲ್ಲ. ಯಾಕೆ ಅಂದ್ರೆ ಸರ್ಕಾರ ಮತ್ತೆ ಅನ್ನಭಾಗ್ಯ ಯೋಜನೆ ಅಡಿ ಬದಲಾವಣೆ ಮಾಡಿದೆ. ಅದೇನಂದ್ರೆ, ಅಕ್ಕಿ ಬದಲು BPL ರೇಷನ್ ಕಾರ್ಡ್ ಹೊಂದಿದಂತ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಖಾತೆಗೆ 1000 ರೂಪಾಯಿಯನ್ನ DBT ಮುಖಾಂತರ ಪ್ರತಿ ತಿಂಗಳು 1000 ರೂಪಾಯಿಯನ್ನ ಅವರವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಈ ಬದಲಾವಣೆ ನಿಮ್ಮೆಲ್ಲರಿಗೂ ಲಾಭನ ಅಥವಾ ನಷ್ಟನ ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿರಂತರ ಮಾಹಿತಿಗಾಗಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.